ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ನಿಮ್ಮೆಲ್ಲರಲ್ಲಿ ಒಂದು ವಿನಯಪೂರ್ವಕ ಮನವಿಯನ್ನು ಮಾಡಿಕೊಳ್ಳಲಿಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸತ್ಯಯುಗ ಫೌಂಡೇಶನ್ ಸೇಡಂನ ವತಿಯಿಂದ ಅಲ್ಲಿನ ಹಿರಿಯ ಮುಖಂಡರು ಸಮಾಜ ಸೇವಕರು ಆದ ಗಣಪತರಾವ್ ಚಿಮ್ಮನಚೋಡ್ಕರ್ ಅವರ ಅಮೃತ ಮಹೋತ್ಸವದ ಅಂಗವಾಗಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಪ್ರೌಢಶಾಲೆಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಪ್ರತಿಯೊಬ್ಬರೂ, ಎಲ್ಲ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರು ತುಂಬ ಆಸಕ್ತಿ ವಹಿಸಿ ಮಕ್ಕಳು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂದರೆ, ಇವತ್ತು ಈ ಸಮಾಜದ ನೈತಿಕ ಮೌಲ್ಯಗಳು ನಿರಂತರವಾಗಿ ಕುಸಿತಾ ಇದೆ ಮತ್ತು ವಿರುದ್ಧ ಮೌಲ್ಯಗಳು, ಅನೈತಿಕ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡಿತಾ ಇದೆ. ಸೊ ಇದನ್ನು ನಾವು ಮುಂದಿನ ಭವಿಷ್ಯದಲ್ಲಿ, ಯಾಕೆಂದರೆ ಇವತ್ತಿನ ಏನು 15 ವರ್ಷದ 10-15 ವರ್ಷದ ಮಕ್ಕಳಿದ್ದಾರೆ, ಅವರು ಇನ್ನೊಂದು 10-15 ವರ್ಷದಲ್ಲಿ ಅವರೇ ಡಾಕ್ಟ್ರು, ಮೇಸ್ಟ್ರು, ಪೊಲೀಸು, ಕಂಡಕ್ಟ್ರು, ಬಿಸ್ನೆಸ್ಮೆನ್ನು, ರಾಜಕಾರಣಿ, ರೈತರು ಎಲ್ಲ ಅವರೇ ಆಗ್ತಾರೆ. ಅಂದರೆ ನೇರವಾಗಿ ಸಮಾಜ, ಈಗ ನಾವು ಯಾರು ಪ್ರಬಂಧ ಸ್ಪರ್ಧೆಯಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಳಿಕ್ಕೆ ಹೇಳ್ತಿದ್ದೀವಲ್ಲ, ಆ ಮಕ್ಕಳೇ ಇನ್ನು 15 ವರ್ಷದಲ್ಲಿ ಈ ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾರೆ. ಸೊ ಮಕ್ಕಳು ಒಂದು ಬಿಳಿಯ ಹಾಳೆ ಇದ್ದಾಗೆ. ಸೊ ಅದರಲ್ಲಿ ಏನು ಬರಿಬೇಕು ಅಂತ ನಿರ್ಧಾರ ಮಾಡಬೇಕಾಗಿರೋದು ನಾವು. ಸೊ ಅಂದರೆ ಹಿರಿಯರಾಗಿದ್ದೀವಲ್ಲ ನಾವು, ಮುಖ್ಯವಾಗಿ ಪೋಷಕರು, ಶಿಕ್ಷಕರು ಈ ಸಮಾಜದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸಬೇಕಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಏಕೆಂದರೆ ಆ ಡೀಟೇಲ್ಸು ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಮಾಹಿತಿ ಅವರು ಫೌಂಡೇಶನ್ನವರು ನಿಮಗೆ ತಲುಪಿಸ್ತಾರೆ. ಅನೇಕ ರೀತಿಯ ಬಹುಮಾನಗಳಿದ್ದಾವೆ. 1ನೇ, 2ನೇ ಬಹುಮಾನ, 3ನೇ ಬಹುಮಾನ, ಸಮಾಧಾನ ಬಹುಮಾನಕರ, ಇದು ಎಲ್ಲವೂ ಇದೆ. ಅದೆಲ್ಲವನ್ನು ಮೀರಿ ಮಕ್ಕಳು ಈ ಸಮಾಜದ ಭ್ರಷ್ಟ ವ್ಯವಸ್ಥೆಯನ್ನು, ಜಾತಿ ವ್ಯವಸ್ಥೆಯನ್ನು, ಅಸಮಾನತೆಯನ್ನು, ಅಮಾನವೀಯತೆಯನ್ನು ಈ ಒಂದು ಪ್ರಬಂಧದಲ್ಲಿ ಹೆಚ್ಚು ಚರ್ಚೆ ಮಾಡೋದ್ರ ಮುಖಾಂತರ, ಅಥವಾ ಅವರದನ್ನು ಯೋಚನೆ ಮಾಡೋ ಮುಖಾಂತರ ಕನಿಷ್ಠ ಅವರಲ್ಲಿ ಒಂದಷ್ಟಾದರೂ ಒಳ್ಳೆಯ ಪ್ರಜ್ಞೆ ಮೂಡಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವುಗಳು ಈ ಸಮಾಜದ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಏನಿರುತ್ತೆ, ಹಿರಿಯ ಪೀಳಿಗೆಯಿಂದ ಯುವ ಪೀಳಿಗೆಗೆ ನಾವು ನಮ್ಮ ಎಲ್ಲ ಮೌಲ್ಯಗಳನ್ನು ನಾವು ಏನು ಶಿಫ್ಟ್ ಮಾಡ್ತೀವಿ ಅದು ಆಗಬೇಕು ಅನ್ನೋದಾದರೆ ಹಿರಿಯರು ಹೆಚ್ಚು ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಆ ಜವಾಬ್ದಾರಿಯನ್ನು ನಾವೆಲ್ಲ ತಗೊಳ್ಳೋಣ. ಅದರಿಂದ ಪ್ರತಿಯೊಬ್ಬರು, ಶಿಕ್ಷಕರು, ಪೋಷಕರು ಮತ್ತು ಈ ಮಾಹಿತಿ ಯಾರ್ಯಾರಿಗೆ ಸಿಗುತ್ತೋ ಎಲ್ಲರೂ ಕೂಡ ಈ ಒಂದು ಪ್ರಬಂಧ ಸ್ಪರ್ಧೆಯ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸೋಣ. ಸಮಾಜದ ಅಭಿವೃದ್ಧಿಗೆ, ಸಮಾಜದ ಮೌಲ್ಯಗಳ ಪುನರುತ್ಥಾನಕ್ಕೆ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.